ಕೋಟ್ನೋಡಿ ಗ್ರಾಮಕ್ಕೆ ಆಗಮಿಸ್ತಾರೆ. ಅವರಿಗೆ ಕೋಟ್ನೋಡಿಯ ಸಮಸ್ತ ಎಲ್ಲರೂ ಗ್ರಾಮಸ್ಥರಿಂದ ಅವರಿಗೆ ಉತ್ಪೂರ್ವಕವಾದ ಸುಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ. ಇವತ್ತು ಕೋಟ್ನೋಡಿ ಗ್ರಾಮದಲ್ಲಿ 3 ವಾರ್ಡ್ಗಳಿಗೆ ಹೊಂದ್ಕೊಂಡಂತೆ ಒಟ್ಟು 2100 ಮನೆಗಳಿರ್ತಕ್ಕಂಥ ಈ ನಮ್ಮ ಕೋಟ್ನೋಡಿ ಗ್ರಾಮಕ್ಕೆ ಒಟ್ಟು 3,35 ಲಕ್ಷ ರೂಪಾಯಿ ಅನುದಾನದಲ್ಲಿ ಇವತ್ತು ಪ್ರತಿ ಮನೆಗೊಂದು ನಳ ಮಾಡುವಂಥ ಇವತ್ತು ಯೋಜನೆಯನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಗುದ್ಲಿ ಪೂಜೆ ಮಾಡುವ ಮೂಲಕ ಉದ್ಘಾಟನೆ ಮಾಡಿದ್ದಾರೆ. ಮಾನ್ಯ ಶಾಸಕರೇ ಗ್ರಾಮದ ವತಿಯಿಂದ ಮತ್ತೊಮ್ಮೆ ನಾನು ಉತ್ಪೂರ್ವಕವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಕೋರ್ತೇನೆ. ಇವತ್ತು ಮೊದಲಿಗೆ ಸನ್ಮಾನ್ಯ ಶಾಸಕರಿಗೆ ಇವತ್ತು ಶರಣಪ್ಪನ ಪತ್ತಾಬದವರು ಬಂದು ಸನ್ಮಾನಿಸಬೇಕಂತ ಅವ್ರು ಕೇಳ್ಕೊತಾ ಇದ್ದಾರೆ. ಕುಡಿಯುವ ನೀರಿನ ಯೋಜನೆ ಜಲ ನಿರ್ಮಲ JJM ವರ್ಕನ್ನು ಪ್ರಾರಂಭ ಮಾಡಿದ್ದೇವೆ. ಇದನ್ನು 4,22 ಲಕ್ಷ ರೂಪಾಯಿ ಎಸ್ಟಿಮೇಟ್ ಹೊಂದಿದ್ದು 70 ಲಕ್ಷ ಎಸ್ಟಿಮೇಟ್ ಹೊಂದಿದ್ದು ಈಗಾಗಲೇ ಟೆಂಡರ್ ಕೂಡ ಆಗಿ 3,34 ಲಕ್ಷದಲ್ಲಿ ಕೆಲಸ ಪ್ರಾರಂಭ ಆಗಬೇಕಾಗಿದೆ. ಈ ಕೆಲಸ ಪ್ರಾರಂಭ ಆದ ನಂತರ ಸುಮಾರು 2,099 ಮನೆಗಳಿಗೆ ಒಂದು ನಳವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಮತ್ತು 30 ಕಿಲೋಮೀಟ್ರ್ವರೆಗೂ ಏನಪ್ಪ ಅಂದರೆ ಇದು ಪೈಪ್ಲೈನ್ ಮಾಡ್ತದೆ. ಟೋಟಲ್ ಒಟ್ಟು ಹಳಿ ಊರು ಹೊಸದು ಎಲ್ಲ ಬಡಾವಣೆ ಹಿಡ್ಕೊಂಡು 30 ಕಿಲೋಮೀಟ್ರ್ ಏನಪ್ಪ ಅಂದ್ರೆ ಪೈಪ್ಲೈನ್ ಹಾಕ್ತಕ್ಕಂಥದ್ದು ಇದರ ಉದ್ದೇಶ ಇದೆ. ಈ PW ಸ್ಕೀಮ್ ಏನಪ್ಪ ಅಂದ್ರೆ ಇವತ್ತು ನಮ್ಮ ಗೋವಿಂದ ರೆಡ್ಡಿ ಅಂತ ಹೇಳಿ ಬೀದರ್ನ ಕಾಂಟ್ರಾಕ್ಟ್ ತೆಗೆದುಕೊಂಡು ಪ್ರಾರಂಭ ಮಾಡ್ತಾ ಇದ್ದಾರೆ. ಡಿಸ್ಟ್ರಿಬ್ಯೂಟರ್ ಜೂನ್ ಪೈಪ್ಲೈನ್ ಏನಪ್ಪ ಅಂದರೆ ನಂಬರ್ 2 ಇದೆ. ಪೈಪ್ಲೈನ್ ಸುಮಾರು 1,508 ಮೀಟ್ರ್. ಈ ಒಂದು ಪೈಪ್ಲೈನ್ದ ಉದ್ದ ಏನಪ್ಪ ಅಂದ್ರೆ ಸುಮಾರು 2,183 ಮೀಟ್ರದ ಒಂದು ಪೈಪ್ಲೈನ್ ಆಗಬೇಕಾಗಿದೆ. ಇದನ್ನು ಕೆಲಸ ಪ್ರಾರಂಭ ಮಾಡ್ತಾರೆ. ಮನೆಗೆ ಏನಪ್ಪ ಅಂದ್ರೆ ರಸ್ತೆಯಲ್ಲಿ ಅಗೆದು ಅದನ್ನು ಮಣ್ಣು ಸರಿಯಾಗಿ ಪಕ್ಕಕ್ಕೆ ಸರಿಸಿ ಮತ್ತೇನಪ್ಪ ಅಂದ್ರೆ ನೀರು ಹಾರಿದ್ದನ್ನು ನೋಡಿ ಅದನ್ನು ಮುಚ್ಚಿ ಮೊದಲೇ ಯಾವ ರೀತಿ CC ರಸ್ತೆ ಇದ್ದರೆ CC ರಸ್ತೆ ಮಾಡಿಕೊಡ್ಬೇಕು, ಮಣ್ಣಿನ ರಸ್ತೆ ಇದ್ದರೆ ಮಣ್ಣಿನ ರಸ್ತೆ ಮಾಡಬೇಕು, ಇಲ್ಲ ನಮ್ಮ ಡಾಂಬರೀಕರಣ ಇದ್ದರೆ ಡಾಂಬರೀಕರಣ ಮಾಡಿಕೊಡ್ತದ್ದು ಅಗ್ರಿಮೆಂಟ್ನಲ್ಲಿದೆ. ನೀವೆಲ್ಲ ಕೇಳಬೇಕು ಗ್ರಾಮದವ್ರು ಎಲ್ಲರೂ. ಇದು JJM ವರ್ಕ್ ಆದ ಕೂಡಲೇ ಸ್ವಲ್ಪ ದಿನ ಹಾಡಿ ಹೋಗೋಣ, ಭಾಳ ಮಂದಿ ಗಲಾಟೆ ಮಾಡ್ತಿರ್ತಾರೆ, ಕಿರಿಕಿರಿ ಮಾಡ್ತಿರ್ತಾರೆ. ಮಣ್ಣು ಬಜ್ಜಿಗೆ ಸರಿಸಿ ಗಾಡಿಗಳು ಜನರಿಗೆ ತೊಂದರೆ ಆಗಲಾರ್ದಂಗೆ ಮಣ್ಣು ಸರಿಸ್ಬೇಕು. ಕೆಲಸ ಆದ್ಮ್ಯಾಗ ಅದೇನಪ್ಪ ಅಂದ್ರೆ ಪೈಪ್ಲೈನ್ ಆದ್ಮೇಲೆ ಮುಚ್ಚಿ ಏನಪ್ಪ ಅಂದ್ರೆ CC ರಸ್ತೆ ಮಾಡಿಕೊಡ್ಬೇಕು. ಮಾಡಿಕೊಡ್ಲಿ ಅಂದರೆ ಕೇಳ್ಬೇಕು, ಯಾಕೆ ಮಂದಿ ಅಗ್ರಿಮೆಂಟ್ನಾಗ ಇದು ಸರ್ಕಾರ ಅವ್ರು ರೊಕ್ಕ ತೊಗೋತಾರೆ ಕೊಡ್ತಾರೆ, ಅದು ಪುಕ್ಷಟೆ ಎಲ್ಲದು. ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಏನಪ್ಪ ಅಂದ್ರೆ ಎಷ್ಟು ಫೀಟ್ ಒಳಗೆ ಹೋಗ್ಬೇಕು. ಎಷ್ಟು ಫೀಟ್ ಅದ್ರೊಳಗೆ ಡಿಸ್ಟ್ರಿಬ್ಯೂಷನ್ 2 ಫೀಟ್ ಇದೆ ಸರ್. 2 ಫೀಟ್ ಈ ಗ್ರೌಂಡ್ನಿಂದ 2 ಫೀಟ್ ಒಳಗೆ ಹೋಗಿ ಪೈಪ್ ಹಾಕ್ಬೇಕು. 2 ಫೀಟ್ ಅದೆಲ್ಲ ಚೆಕ್ ಮಾಡ್ಬೇಕು ನೀವು ಅಲ್ಲಲ್ಲಿ. ಸುಮ್ಮನೆ ಇಲ್ಲಾಂದ್ರೆ ಸುಮ್ಮನೆ ಆಗಿನ 1 ಫೀಟ್ ಆಡಿದ್ರೆ ನಾಳೆಗೆ ದೊಡ್ಡ ಉಸ್ಕಿನ ಲಾರಿ ಬತ್ತು, ಸಿಮೆಂಟಿನ ಲಾರಿ ಬತ್ತು, ಕಬ್ಬಿಣ ಲಾರಿ ಬತ್ತು, ಆ ಪೈಪ್ ಹೊಡಿತಂದ್ರೆ ಊರಾಗ ಮತ್ತೆ ನೀರಿನ ಸರಬರಾಜು ನಿಂದಿರ್ತದೆ. 2 ಫೀಟ್ ಒಳಗಾದ್ರೆ ಅದಕ್ಕೇನು ಎಫೆಕ್ಟ್ ಆಗೋಲ್ಲ. ಅದಕ್ಕೆ ಅದೆಲ್ಲ ನೋಡ್ತಕ್ಕಂಥ ಕೆಲಸ ನಿಮ್ಮದು. ಇವತ್ತು ಭಾಳ ಸಂತೋಷದಿಂದ ನಾವೆಲ್ಲ ಪಂಚಾಯತಿ ಸದಸ್ಯರು, ಪಂಚಾಯತ್ ಚೇರ್ಮನ್ರು, ಎಲ್ಲ ಮೆಂಬರ್ಗಳು, ಎಲ್ಲ ಹಿರಿಯರು, ಎಲ್ಲ ಮಾಜಿ ಉಪಾಧ್ಯಕ್ಷರು, ಮಾದೇವಪ್ಪ ಆಗಿ ಶ್ರೀನಿವಾಸ, ನಮ್ಮ ದಿನೇಶ್, ಎಲ್ಲ ಮಂದಿ ಪ್ರಶಾಂತ್, ಎಲ್ಲ ಜನರು ಕೂಡ ಇವೆಲ್ಲ ಹಿರಿಯರು ಬಂದಿದ್ರಿ, ತಾಯಂದರು ಬಂದಿದ್ರಿ. ಇದು ನಿಮಗಾಗಿ ನಿಮಗೋಸ್ಕರ ಪ್ರಾರಂಭ ಮಾಡ್ತಕ್ಕಂಥ ಕಾರ್ಯಕ್ರಮ ಇದೆ. ಇದರ ಉಪಯೋಗವನ್ನು ಗುತ್ತೇದಾರನೂ ಕೂಡ ಸುಮ್ಮನೆ ಮ್ಯಾಗಿನ ಮಲಾಯಿ ಮಾಡ್ಕೊಂಡು ಎದ್ದು ಹೋಗ್ಬಾರ್ದು. ಭಾಳ ಕಡೆ JJMದ ವರ್ಕ್ ಏನಪ್ಪ ಅಂದ್ರೆ ಟ್ಯಾಂಕ್ ವರ್ಕ್ ಬಿಡ್ತಾರೆ, ಪೈಪ್ಲೈನ್ ಮಾಡ್ಕೊಂಡು ಬಿಡ್ತಾರೆ. ಇಲ್ಲಿ ಟ್ಯಾಂಕಿನ ಬೇರೆ ಪ್ರೊವಿಷನ್ ಮಾಡಿ ಕೊಡಿಸ್ತೀವಿ. ಅದೇನಪ್ಪ ಅಂದ್ರೆ ಕರೆಕ್ಟಾಗಿ ಟ್ಯಾಂಕ್ನು ಸೈಮೆಂಟೇಷನ್ ತಯಾರಾಗಬೇಕು. ಮತ್ತು ಚೇರ್ಮನ್ರಿಗೆ ನೀವೇ ಜಾಗದ ಏನಪ್ಪ ಅಂದ್ರೆ ಬರೆದು ಕೊಟ್ರಿ ಅಂದ್ರೆ ಇಮಿಡಿಯೇಟ್ ಟ್ಯಾಂಕ್ ಹಾಕ್ಲಿಕ್ಕೆ ಅನುಕೂಲ ಆಗ್ತದೆ. ಆ ಜಾಗದ ಒಂದು ಲೆಟ್ರ್ ಪಂಚಾಯತ್ ಕರೆದು ನಾವು ಟ್ಯಾಂಕ್ ಹಾಕ್ಲಿಕ್ಕೆ ಈ ಜಾಗ ಕೊಡ್ತೀವಿ ಅಂತ ಹೇಳಿ 2 ಟ್ಯಾಂಕ್ ಮಾಡ್ತೀವಿ. 2 ಟ್ಯಾಂಕದ್ದು ಲೆಟ್ರ್ ಕೊಟ್ಟರೆ ನಾ KKRDBದಾಗರೆ ನನ್ನ ಫಂಡ್ನಾಗರೆ ಎದ್ರಾಗರೆ ಹಾಕಿ ಇಮಿಡಿಯೇಟ್ ಕೊಟ್ಟು ಸ್ಟಾರ್ಟ್ ಮಾಡ್ದಂಗೆ ಮಾಡಿಸ್ತೀವಿ. ಇದ್ರ ಉಪಯೋಗ ತೊಗೊಳ್ಕೊಡ್ರಿ ಅಂತೇಳಿ ಎಲ್ಲರೂ ಭಾಳ ಸಂತೋಷದಿಂದ ಇದ್ರ ಉದ್ಘಾಟನೆ